ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ನಾವು ಮೊದಲನೇ ಪ್ರಶ್ನೆಯನ್ನು ತಿಳ್ಕೊಳ್ತಾ ಇದ್ದೀವಿ. ಈ ಒಂದು ಶ್ಲೋಕದಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ? ಯಾವ ಮನುಷ್ಯ ಕರ್ಮ ಫಲದ ಆಶ್ರಯವನ್ನು ಪಡ್ಕೊಳ್ಳದೆ ಕರ್ತವ್ಯ ಕರ್ಮವನ್ನು ಮಾಡ್ತಾನೋ ಅವನು ಸನ್ಯಾಸಿ ಮತ್ತು ಯೋಗಿ ಆಗಿದ್ದಾನೆ. ಅವನು ಕೇವಲ ಅಗ್ನಿಯನ್ನು ತ್ಯಾಗ ಮಾಡಿರುವಂಥವನು. ಮತ್ತು ಕೇವಲ ಅಗ್ನಿಯನ್ನು ಯಾರು ತ್ಯಾಗ ಮಾಡಿರ್ತಾರೋ ಅವನು ಸನ್ಯಾಸಿ ಆಗೋದಿಲ್ಲ. ಮತ್ತು ಕೇವಲ ಕ್ರಿಯೆಗಳನ್ನು ಯಾರು ಬಿಟ್ಟಿರ್ತಾನೋ ಅವನು ಯೋಗಿ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಅದರ ಬದಲಾಗಿ ನಾವು ಓದ ಭಾಗದಲ್ಲಿ ಏನು ತಿಳ್ಕೊಂಡ್ವಿ? ಅಗ್ನಿಯನ್ನು ಯಾರು ಬಿಟ್ಟು ಆಮೇಲೆ ಸನ್ಯಾಸವನ್ನು ತಗೊಂಡಿರ್ತಾನೋ ಅವನಲ್ಲಿ ಜ್ಞಾನ ಯೋಗ ಇದ್ದರೆ ಅವನು ನಿಜವಾಗ್ಲೂ ಸನ್ಯಾಸಿನೇ. ಅಷ್ಟೇ ಅಲ್ಲ, ಅವನು ಯಾವುದೇ ಆಶ್ರಮಗಳಲ್ಲಾದರೂ ಇರಲಿ, ಅವನೇನಾದರೂ ಈ ಒಂದು ಜ್ಞಾನಯೋಗದ ವಿಷಯಗಳನ್ನು, ಆ ಲಕ್ಷಣಗಳೇನಾದರೂ ಅವನಲ್ಲಿ ವಿಕಾಸ ಹೊಂದಿದ್ರೆ ಆ ಎಲ್ಲ ಆಶ್ರಮದವರನ್ನೂ ಕೂಡ ಸನ್ಯಾಸಿ ಅಂತಲೇ ಹೇಳಲಾಗುತ್ತೆ ಅಂತ ಹೇಳಿದರು. ಇದನ್ನೆಲ್ಲ ತಿಳ್ಕೊಂಡ್ವಿ. ಆಮೇಲೆ ಕರ್ತವ್ಯ ಕರ್ಮಗಳು ಅಂತಂದರೆ ಯಾವುದು, ಅದನ್ನು ಹೇಗೆ ಮಾಡಬೇಕು, ಮತ್ತು ಕರ್ಮಫಲದ ಆಶ್ರಯವನ್ನು ತ್ಯಾಗ ಮಾಡೋದು ಅಂತಂದರೆ ಏನು, ಅದ್ರ ಬಗ್ಗೆನೂ ತಿಳ್ಕೊಂಡ್ವಿ. ಆಮೇಲೆ ನ ನಿರಗ್ನಿಹಿ ಮತ್ತು ನ ಚ ಅಕ್ರಿಯಃ ಅನ್ನುವಂಥ ಪದಗಳಿಗೆ ಅರ್ಥ ಏನು ಅದನ್ನು ಕೂಡ ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದರೆ, ಇದೇ ರೀತಿ ಸಮಸ್ತ ಕ್ರಿಯೆಗಳನ್ನು ಕೂಡ ತ್ಯಾಗ ಮಾಡಿದಂತಹ ಮನುಷ್ಯ ನಿರಂತರವಾಗಿ ಧ್ಯಾನಸ್ಥನಾಗಿದ್ಕೊಂಡು ಅಂತಃಕರಣದಲ್ಲಿ ಮಮತೆ, ರಾಗ, ದ್ವೇಷ ಮತ್ತು ಕಾಮಕ್ರೋಧಾದಿಗಳು ಎಲ್ಲವೂ ಕೂಡ ಅಭಾವವಾಗಿರುವಂತಹ ಆ ಸರ್ವ ಸಂಕಲ್ಪಗಳ ಸನ್ಯಾಸಿ ಕೂಡ ಯೋಗಿನೇ ಅಲ್ವಾ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಂದರೆ ಏನು? ಅವನು ಎಲ್ಲ ಕ್ರಿಯೆಗಳನ್ನು ತ್ಯಾಗ ಮಾಡಿರ್ತಾನೆ, ನಿರಂತರವಾಗಿ ಧ್ಯಾನಸ್ಥನಾಗಿದ್ಕೊಂಡು ಅಂತಃಕರಣದಲ್ಲಿ ಮಮತೆ, ರಾಗ, ದ್ವೇಷ, ಕಾಮ, ಕ್ರೋಧ ಇದೆಲ್ಲ ಯಾವುದೂ ಇರೋದಿಲ್ಲ. ಅಂಥ ಎಲ್ಲ ಸಂಕಲ್ಪಗಳ ಸನ್ಯಾಸಿ ಕೂಡ ಯೋಗಿ ಅಂತ ಅನ್ನಿಸ್ಕೊಳ್ಳೋದಿಲ್ವಾ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ಏನು ಅಂತಂದರೆ, ಇಂತಹ ಸರ್ವ ಸಂಕಲ್ಪಗಳ ತ್ಯಾಗಿ ಮಹಾತ್ಮರೇ ಆದರ್ಶ ಯೋಗಿಗಳಾಗಿದ್ದಾರೆ. ಈಗ ನಾವು ಯಾರನ್ನಾದರೂ ಅವರು ಯೋಗಿಗಳೋ ಅಲ್ವೋ ಅಂತ ಗುರುತಿಸ್ಬೇಕು ಅಂತಂದರೆ ಅವರನ್ನು ನೋಡಬೇಕು. ಅವರು ಏನು ಅಂತಂದರೆ ಯಾವುದೇ ಕ್ರಿಯೆಗಳನ್ನು ಮಾಡದೆ ಯಾವಾಗಲೂ ಧ್ಯಾನಸ್ಥರಾಗಿರ್ತಾರೆ. ಅಂತಃಕರಣದಲ್ಲಿ ಅವರಿಗೆ ಮಮತೆ ಅನ್ನೋದಿರೋದಿಲ್ಲ, ರಾಗದ್ವೇಷಗಳಿರೋದಿಲ್ಲ, ಕಾಮಕ್ರೋಧಾದಿಗಳಿರೋದಿಲ್ಲ. ಈ ರೀತಿಯ ಸನ್ಯಾಸಿಯನ್ನು ಕೂಡ ನಾವು ಯೋಗಿಗಳು ಅಂತಲೇ ಕರಿಬಹುದು. ಈಗ ನೋಡಿ, ನಮಗೆ ವಿಷಯಗಳು ಗೊತ್ತಾಗ್ತಾ ಇದೆ, ನಮ್ಮಲ್ಲಿ ಏನೇನೆಲ್ಲ ನ್ಯೂನ್ಯತೆಗಳಿದೆ. ನಾನು ಒಬ್ಬ ಯೋಗಿ ಅನ್ನಿಸ್ಕೊಳ್ಬೇಕು ಅಥವಾ ಸನ್ಯಾಸಿ ಆಗಬೇಕು ಅಂದರೆ ನಾವು ಗೃಹಸ್ಥಾಶ್ರಮದಲ್ಲಿ ಇದ್ಕೊಂಡು ಕೂಡ ನಾವು ಆ ರೀತಿ ಆಗಬಹುದು ಅನ್ನೋದನ್ನು ಕೂಡ ಭಗವಂತ ಹೇಳ್ತಾ ಇದ್ದಾನೆ. ಸೊ ಈಗ ನಾನು ಸನ್ಯಾಸಿ ಆಗಬೇಕು ಅಂತಂದರೆ ಮನೆ ಮಠ ಬಿಟ್ಟು ಹೋಗಬೇಕು ಅಂತೇನಿಲ್ಲ. ನನ್ನ ಕರ್ತವ್ಯ ಕರ್ಮಗಳನ್ನು ಮಾಡಿಕೊಂಡು ಅದರಲ್ಲಿ ಫಲಾಪೇಕ್ಷೆಯನ್ನು ಇಟ್ಕೊಳ್ಳದೆ ನಾನು ನನ್ನ ಒಳಗಡೆಯಿಂದ ಮಮತೆ, ಆಸಕ್ತಿ, ಕಾಮ, ಕ್ರೋಧ, ಲೋಭ ಇಂಥದ್ದು ಏನೇನಿದೆಯೋ ಅದನ್ನೆಲ್ಲ ಬಿಟ್ಟು ಭಗವಂತನ ವಿಚಾರಗಳನ್ನು ಅದು ಹೇಗಿದೆಯೋ ಹಾಗೆ ತಿಳ್ಕೊಂಡು ನನ್ನ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡು ನಾನು ಮಾಡ್ತಾ ಹೋಗ್ತಾ ಇದ್ದೀನಿ ಅಂತಂದರೆ ನಾನೂ ಕೂಡ ಸನ್ಯಾಸಿ, ಯೋಗಿ ಅಂತೆಲ್ಲ ಅನ್ನಿಸ್ಕೊಳ್ಬೋದು. ಅದಕ್ಕೆ ಸನ್ಯಾಸಿನೇ ಆಗಿಬಿಡ್ಬೇಕು ಅಂದರೆ ಏನು, ಎಲ್ಲವನ್ನ ಬಿಟ್ಟು ಹೋಗಬೇಕು ಅಂತ ಏನೂ ಇಲ್ಲ. ಭಗವಂತ ಅದನ್ನೇ ಇಲ್ಲಿ ಹೇಳ್ಕೊಡ್ತಾ ಇರೋದು. ಒಂದೊಂದನ್ನು ಹೇಳ್ಕೊಡ್ತಾ ಇದ್ದಾನೆ. ಈಗ ನೀನು ಅಗ್ನಿಯನ್ನು ಬಳಸದೆ ಅಂದರೆ ಅಗ್ನಿಯನ್ನು ತ್ಯಾಗ ಮಾಡಿ ಸನ್ಯಾಸಾಶ್ರಮವನ್ನು ತೊಗೊಂಡ್ಬಿಟ್ಟಿದ ತಕ್ಷಣ ನೀನು ಸನ್ಯಾಸಿ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಅಥವಾ ನೀನು ಎಲ್ಲ ಕೆಲಸಗಳನ್ನು ಮಾಡೋದನ್ನು ಬಿಟ್ಟು ಧ್ಯಾನಸ್ಥನಾಗಿ ಒಂದು ಕಡೆ ಕೂತಿದ ತಕ್ಷಣ ನೀನು ಯೋಗಿ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಒಳಗಡೆಯಿಂದ ನೀನು ಚೇಂಜ್ ಆಗಿದೆಯಾ, ಅದನ್ನೆಲ್ಲ ಬಿಟ್ಟಿದೆಯಾ ಅನ್ನೋದು ಇಂಪಾರ್ಟೆಂಟು. ಹೊರಗಡೆಯಿಂದ ನೀನು ಬಿಟ್ಟು ಒಳಗಡೆ ಇಟ್ಕೊಂಡಿದ್ರೆ ಅದು ಕೂಡ ಸರಿಯಲ್ಲ. ಹೊರಗಡೆ ಮಾಡ್ತಾ ಇದ್ರು ನೀನು ಈ ಲೋಕದ ಎಲ್ಲ ಕರ್ತವ್ಯ ಕೆಲಸಗಳನ್ನು ಮಾಡ್ತಾ ಇದ್ರು ಕೂಡ ಒಳಗಡೆಯಿಂದ ನೀನು ಅದನ್ನೆಲ್ಲ ಬಿಟ್ಟಿದೀಯಾ ಅಂತಂದರೆ ನೀನು ನಿಜವಾಗ್ಲೂ ಸನ್ಯಾಸಿ, ಯೋಗಿ ಅಂತ ಅನ್ನಿಸ್ಕೊಳ್ತೀಯಾ ಅಂತಂದ್ಬಿಟ್ಟು ಇಲ್ಲಿ ಭಗವಂತ ಹೇಳ್ತಾ ಇರೋದು. ಸೊ ಒಳಗಡೆಯಿಂದ ನಾವು ಬಿಡ್ತೀವಲ್ವಾ, ಅದು ತುಂಬ ಇಂಪಾರ್ಟೆಂಟು. ಹೊರಗಡೆ ವೇಷ ಹಾಕ್ಕೊಂಡು ಎಲ್ಲ ಬಿಟ್ಟಿದ್ದೀನಿ ಅನ್ನೋ ಥರ ನಾವು ತೋರಿಸ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ನಿಜವಾಗ್ಲೂ ನಾವು ಒಳಗಡೆಯಿಂದ ಅದನ್ನೆಲ್ಲ ಬಿಟ್ಟಿದ್ರೆ ನಾವು ಸನ್ಯಾಸಿ, ಯೋಗಿ ಅಂತಲೇ ಅನ್ನಿಸ್ಕೊಳ್ಳೋದು.
ಆಯಿತಾ. ಈಗ ನಮಗೆ ಸನ್ಯಾಸಿ ಮತ್ತು ಯೋಗಿ ಅಂತ ಯಾವಾಗ ಅನ್ನಿಸ್ಕೊಳ್ತಾರೆ, ಅದಕ್ಕೆ ಏನೇನೆಲ್ಲ ನಾವು ಮಾಡಬೇಕು ಅನ್ನೋದು ನಮಗಿಲ್ಲಿ ಕ್ಲೀನಾಗಿ ಅರ್ಥ ಆಗಿದೆ ಅಲ್ವಾ. ಈಗ ಮೊದಲನೇ ಶ್ಲೋಕ ನಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.